ಒಬ್ಬ ಮತಾಂಧ ಜಮಾಲುದ್ದೀನ್ ಬಾಬಾ ಅಲಿಯಾಸ್ ಝೇಂಗುರ್ ಬಾಬಾ ಅಂತ ಹಲವು ವರ್ಷಗಳಿಂದ ಉತ್ತರ ಪ್ರದೇಶದಲ್ಲಿ ಯಾರ ಭಯವೂ ಇಲ್ಲದೆ ಹಿಂದೂ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡ್ತಿದ್ದ ಎನ್ನುವ ಭಯಂಕರವಾಗಿರ್ತಕ್ಕಂಥ ವಿಷಯ ಬೆಳಕಿಗೆ ಬಂದಿದೆ. ನನಗನ್ಸುತ್ತೆ ಇಡೀ ವಿಶ್ವದಲ್ಲಿ ಬೇರೆ ದೇಶಕ್ಕೆ ಇಷ್ಟೊಂದು ಸಂಕಷ್ಟಗಳು ಇದಾವೋ ಇಲ್ವೋ ಗೊತ್ತಿಲ್ಲ. ಭಾರತಕ್ಕೆ ತನ್ನದೇ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಸಾಕಷ್ಟು ವಿರೋಧಿಗಳನ್ನ ಬೆಳೆಸಿರ್ತಕ್ಕಂಥದ್ದೇ ಈಗ ಸಂಕಷ್ಟಕ್ಕೆ ಕಾರಣವಾಗ್ತಾ ಇದೆ ಅಂತ ಅನಿಸುತ್ತೆ. 300 ವರ್ಷ ಆಗಿರತಕ್ಕಂಥ ಮೊಘಲರು 200 ವರ್ಷಗಳು ಆಗಿರತಕ್ಕಂಥ ಇಂಗ್ಲಿಷರಿಗೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳನ್ನ ಸಂಪೂರ್ಣವಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ನೀವೇನೋ ಮಾಡ್ತೀರಾ? ಸಾಧ್ಯನೇ ಇಲ್ಲ ನಿಮ್ಮಿಂದ ಮಾಡೋದಕ್ಕೆ. ಇನ್ನೂ ಕೆಲವು ಹಿಂದೂಗಳು ಹೇಗೆ ಅಂತಂದ್ರೆ, ನಾನು ಈ ಸಂದರ್ಭದಲ್ಲಿ ಬದುಕಿದರೆ ಸಾಕು, ನನ್ನ ಮಕ್ಕಳು ತಗೊಂಡು ಏನ್ ಮಾಡ್ಲಿ, ನನ್ನ ಅಕ್ಕಪಕ್ಕದವರು ತೆಗೆದುಕೊಂಡು ಏನ್ ಮಾಡ್ಲಿ, ನನ್ನ ಮನೆಯ ಸುಟ್ಟಿಲ್ಲವಲ್ಲ ಎನ್ನುವ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಇದು ವಿಪರ್ಯಾಸ. ಇಲ್ಲಿ ಅನುಮಾನ ಏನ್ ಹುಟ್ಟುತ್ತಾ ಇದೆ ಅಂತಂದ್ರೆ, ಈ ಸಂದರ್ಭದಲ್ಲಿ ಕೇಂದ್ರದಲ್ಲಿಯೂ ಕೂಡ ಬಿಜೆಪಿ ಸರ್ಕಾರ, ಉತ್ತರ ಪ್ರದೇಶದಲ್ಲಿಯೂ ಕೂಡ ಬಿಜೆಪಿ ಸರ್ಕಾರ, ಇಷ್ಟಿದ್ದರೂ ಕೂಡ ಈ ಮತಾಂಧರನ್ನ ಹಿಡಿಯುವಲ್ಲಿ ಇಷ್ಟು ವರ್ಷಗಳು ಯಾಕೆ ಬೇಕಾಯ್ತು? ಇನ್ನೋ ಯಾವುದೋ ದೇಶದಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧ ಆಗುತ್ತೆ, ಪ್ಯಾಲೆಸ್ಟೈನ್ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತೆ, ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡುತ್ತೆ. ಆ ಸಂದರ್ಭದಲ್ಲಿ ನೀವು ಭಾರತದಲ್ಲಿ ಕುಳಿತುಕೊಂಡು ಅಲ್ಲಿರ್ತಕ್ಕಂಥ ಮುಸಲ್ಮಾನರನ್ನ ಸಪೋರ್ಟ್ ಮಾಡ್ತೀರಿ. ಅಮೆರಿಕಾದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ನೀವು ಸಪೋರ್ಟ್ ಮಾಡ್ತೀರಿ, ಮಾಡಿ, ತೊಂದರೆ ಇಲ್ಲ ಸ್ವಾಮಿ. ಆದ್ರೆ ಇಂತಹ ಪ್ರಕರಣಗಳು ಒತ್ತಡದ ಮತಾಂತರವನ್ನ ವಿರೋಧಿಸುವ ಮನಸ್ಥಿತಿ ನಿಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ? ಇನ್ನೊಂದು, ಈ ಮತಾಂಧ ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದ ಅಂತಂದ್ರೆ, ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಬ್ರಾಹ್ಮಣ ಹೆಣ್ಣು ಮಕ್ಕಳನ್ನ ಒಂದು ವೇಳೆ ನೀವು ಕರೆ ತಂದರೆ 15ರಿಂದ 16 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ನಂತೆ. ಇನ್ನು ಹಿಂದುಳಿದ ಹೆಣ್ಣು ಮಕ್ಕಳನ್ನ ಒಂದು ವೇಳೆ ತಂದ್ರೆ 10ರಿಂದ 12 ಲಕ್ಷ ರೂಪಾಯಿ ಕೊಡ್ತಿದ್ನಂತೆ. ಇನ್ನು ದಲಿತ ಹೆಣ್ಣು ಮಕ್ಕಳನ್ನ ಒಂದು ವೇಳೆ ತಂದ್ರೆ 6ರಿಂದ 8 ಲಕ್ಷ ರೂಪಾಯಿ ಕೊಡ್ತಿದ್ನಂತೆ. ದುಡ್ಡು ಎಲ್ಲಿಂದ ಸ್ವಾಮಿ? ಎಲ್ಲಿಂದ ಅಂತಂದ್ರೆ ಈ ವಿದೇಶದಿಂದ ಬಂದಿರತಕ್ಕಂತ ಅನಧಿಕೃತ ದುಡ್ಡು. ನಾನು ಎರಡೇ ಪ್ರಶ್ನೆ ಕೇಳ್ತೀನಿ ನಿಮಗೆ. ಅಲ್ಲ ಸ್ವಾಮಿ, ಈ ಭೂಮಿ ಮೇಲೆ ಹಿಂದೂಗಳಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಬೇರೆ ಬೇರೆ ಧರ್ಮದವರಿದ್ದಾರೆ. ಆದ್ರೆ ನೀವು ಕೇವಲ ನೀವೇ ಉಳಿಬೇಕು ಅಂತ ನಿಮ್ಮ ತಲೆಯಲ್ಲಿ ಕೆಲವೊಬ್ರು ಏನ್ ತುಂಬಿಕೊಂಡಿದ್ದೀರಲ್ಲ, ನೀವು ಇದರಲ್ಲಿ ಯಶಸ್ವಿ ಆಗ್ತೀರಾ? ಆಗಲ್ಲ, ಬೇಡಿ. ಯಾಕಾಗಲ್ಲ ಅಂದ್ರೆ, ಪ್ರತಿಶತವಾಗಿ ಪಾಕಿಸ್ತಾನದಲ್ಲಿ ಮುಸಲ್ಮಾನರೇ ಇದ್ದಾರೆ. ಯಾಕೆ ಬಾಂಬ್ಗಳು ಬೀಳ್ತಾವೆ ಅವ್ರ ಮೇಲೆ? ಅವ್ರು ಯಾಕೆ ಬಾಂಬ್ಗಳನ್ನ ಹಾಕೋತಾರೆ? ನೀವು ಸುರಕ್ಷಿತವಾಗಿರ್ಬೇಕಲ್ಲ, ನೀವು ಇಂಪ್ರೂವ್ಮೆಂಟ್ ಆಗ್ಬೇಕಾಗಿತ್ತಲ್ಲ. ಸಿರಿಯಾದ ಪರಿಸ್ಥಿತಿ ಏನು? ಸಿರಿಯಾದಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಇದೆ. ಇರಾನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಹೀಗೆ ಹಲವು ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೇವಲ ಮುಸಲ್ಮಾನರಿದ್ರು ಕೂಡ ಅವರಿಗೆ ಸುರಕ್ಷತೆ ಯಾಕಿಲ್ಲ ಸ್ವಾಮಿ? ಭಾರತ ದೇಶವನ್ನ ನಾಶ ಮಾಡಬೇಕು ಅಂತ ನಿರಂತರವಾಗಿ ಕಾಣದ ಕೈಗಳು ಕೆಲಸ ಮಾಡ್ತಾನೆ ಇರ್ತಾವೆ. ಅದು ವಿದೇಶಿ ಕೈವಾಡ ಆಗಿರಬಹುದು, ಅಥವಾ ಈ ದೇಶದ ನೆಲದಲ್ಲಿ ಹುಟ್ಟಿ ಅನ್ನವನ್ನ ತಿಂದು ದೇಶವನ್ನ ವಿರೋಧ ಮಾಡುವ ಮನಸ್ಥಿತಿಗಳಿಂದಲೂ ಕೂಡ ಈ ದೇಶಕ್ಕೆ ಸಂಕಟ ತಪ್ಪಿದ್ದಲ್ಲ. ನನಗನ್ಸುತ್ತೆ ಇಡೀ ವಿಶ್ವದಲ್ಲಿ ಬೇರೆ ದೇಶಕ್ಕೆ ಇಷ್ಟೊಂದು ಸಂಕಷ್ಟಗಳು ಇದಾವೋ ಇಲ್ವೋ ಗೊತ್ತಿಲ್ಲ. ಭಾರತಕ್ಕೆ ತನ್ನದೇ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಸಾಕಷ್ಟು ವಿರೋಧಿಗಳನ್ನ ಬೆಳೆಸಿರ್ತಕ್ಕಂಥದ್ದೇ ಈಗ ಸಂಕಷ್ಟಕ್ಕೆ ಕಾರಣವಾಗ್ತಾ ಇದೆ ಅಂತ ಅನಿಸುತ್ತೆ. ಇನ್ನು ವಿಶೇಷವಾಗಿ ಈ ದೇಶದ ಮೂಲ ನಿವಾಸಿಗಳನ್ನ, ಹಿಂದೂಗಳನ್ನ ಪರಿವರ್ತನೆ ಮಾಡುವ ಕಾಣದ ಕೈಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಈ ದೇಶದಲ್ಲಿ ಯಾವುದೇ ಸರ್ಕಾರಗಳು ಬರಲಿ, ಬಿಜೆಪಿ ಸರ್ಕಾರ ಬರಲಿ, ಕಾಂಗ್ರೆಸ್ ಸರ್ಕಾರ ಬರಲಿ, ಅಥವಾ ಸಮ್ಮಿಶ್ರ ಸರ್ಕಾರ ಬರಲಿ, ಆದ್ರೆ ಮತಾಂತರ ಮಾಡುವ ಮತಾಂಧರು ಮಾತ್ರ ಚಿಂತೆ ಇಲ್ಲದೆ ಹಿಂದೂಗಳನ್ನ ಮತಾಂತರ ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅಂಥದ್ದೇ ಒಂದು ಭಯಂಕರವಾಗಿರ್ತಕ್ಕಂಥ ಪ್ರಕರಣ ಮೊನ್ನೆ ಉತ್ತರ ಪ್ರದೇಶ ಸರ್ಕಾರ, ಉತ್ತರ ಪ್ರದೇಶ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಬ್ಬ ಮತಾಂಧ ಜಮಾಲುದ್ದೀನ್ ಬಾಬಾ ಅಲಿಯಾಸ್ ಝೇಂಗುರ್ ಬಾಬಾ ಅಂತ ಹಲವು ವರ್ಷಗಳಿಂದ ಉತ್ತರ ಪ್ರದೇಶದಲ್ಲಿ ಯಾರ ಭಯವೂ ಇಲ್ಲದೆ ಹಿಂದೂ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡ್ತಿದ್ದ ಎನ್ನುವ ಭಯಂಕರವಾಗಿರ್ತಕ್ಕಂಥ ವಿಷಯ ಬೆಳಕಿಗೆ ಬಂದಿದೆ. ಈಗಾಗಲೇ ಆತನ ಗ್ಯಾಂಗ್ ಅನ್ನ, ಆತನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ನೋಡಿ, ಇದು ಒಂದು ಪ್ರಕರಣ ಮಾತ್ರ ಬೆಳಕಿಗೆ ಬಂದಿದೆ. ಇಂತಹ ನೂರಾರು ಮತಾಂಧರು ಬೇರೂರು ಕೂತಿದ್ದಾರೆ ಭಾರತದಲ್ಲಿ. ಇಲ್ಲಿರ್ತಕ್ಕಂಥ ಹಿಂದೂಗಳ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ವಿರೋಧ ಮಾಡುವ ಮನಸ್ಥಿತಿ ಇಲ್ಲ. ಯಾರಾದ್ರೂ ಅವರ ತಲೆ ಮೇಲೆ ಹೇರಿದ್ರೆ ಅದನ್ನ ಸ್ವೀಕಾರ ಮಾಡ್ತಿರ್ತಕ್ಕಂಥ ಮನಸ್ಥಿತಿ ಉಳ್ಳವರು ಸಾಕಷ್ಟು ಪ್ರಮಾಣದಲ್ಲಿ ಇದ್ದಾರೆ. ಇನ್ನೂ ಕೆಲವು ಹಿಂದೂಗಳು ಹೇಗೆ ಅಂತಂದ್ರೆ, ನಾನು ಈ ಸಂದರ್ಭದಲ್ಲಿ ಬದುಕಿದರೆ ಸಾಕು, ನನ್ನ ಮಕ್ಕಳು ತಗೊಂಡು ಏನ್ ಮಾಡ್ಲಿ, ನನ್ನ ಅಕ್ಕಪಕ್ಕದವರು ತೆಗೆದುಕೊಂಡು ಏನ್ ಮಾಡ್ಲಿ, ನನ್ನ ಮನೆಯ ಸುಟ್ಟಿಲ್ಲವಲ್ಲ ಎನ್ನುವ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಇದು ವಿಪರ್ಯಾಸ.
ಆದರೆ ಒಂದು ಸತ್ಯ ಏನಪ್ಪಾ ಅಂತ ಕೇಳಿದ್ರೆ 600 ವರ್ಷ ಆಗಿರತಕ್ಕಂತ ಮೊಘಲರು 200 ವರ್ಷಗಳು ಆಗಿರತಕ್ಕಂತ ಇಂಗ್ಲಿಷರಿಗೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳನ್ನ ಸಂಪೂರ್ಣವಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ನೀವೇನೋ ಮಾಡ್ತೀರಾ? ಸಾಧ್ಯನೇ ಇಲ್ಲ ನಿಮ್ಮಿಂದ ಮಾಡೋದಕ್ಕೆ. ಅದರ ವಿಪರ್ಯಾಸ ಏನು ಅಂತಂದ್ರೆ ನಿರಂತರವಾಗಿ ಈ ನೆಲದಲ್ಲಿ ಮತಾಂತರದ ಕೆಲಸಗಳು ನಡೀತಾ ಇರುತ್ತೆ. ಇಲ್ಲಿ ಅನುಮಾನ ಏನು ಹುಟ್ಟುತ್ತಾ ಇದೆ ಅಂತಂದ್ರೆ ಈ ಸಂದರ್ಭದಲ್ಲಿ ಕೇಂದ್ರದಲ್ಲಿಯೂ ಕೂಡ ಬಿಜೆಪಿ ಸರ್ಕಾರ, ಉತ್ತರ ಪ್ರದೇಶದಲ್ಲಿಯೂ ಕೂಡ ಬಿಜೆಪಿ ಸರ್ಕಾರ, ಇಷ್ಟಿದ್ದರೂ ಕೂಡ ಈ ಮತಾಂಧರನ್ನ ಹಿಡಿಯುವಲ್ಲಿ ಇಷ್ಟು ವರ್ಷಗಳು ಯಾಕೆ ಬೇಕಾಯ್ತು? ಇವರ ಇತಿಹಾಸವನ್ನ ATS ಅವರು ಬಹಳ ಕೂಲಂಕುಷವಾಗಿ ಆಳವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇವನ ಬಳಿ ಇರ್ತಕ್ಕಂಥ 40 ಅಕೌಂಟ್ಗಳಿಂದ ಬೇರೆ ಬೇರೆ ಅಕೌಂಟ್ಗಳಿಂದ ವಿದೇಶಿ ಫಂಡ್ ಬಂದಿದೆ, 100 ಕೋಟಿಗಳಷ್ಟು. ಈ 100 ಕೋಟಿಗಳು ಎಲ್ಲಿ ಬಳಸ್ತಾ ಇದ್ರು ಅಂತಂದ್ರೆ ಮತಾಂತರದ ಕೆಲಸದಲ್ಲಿ. ಯಾರು ಈತನಿಗೆ ಮತಾಂತರ ಮಾಡುವಲ್ಲಿ ಸಹಾಯ ಮಾಡ್ತಾರೋ ಇವನ ಗ್ಯಾಂಗ್ನಲ್ಲಿ ಹುಡುಗರು ಕೂಡ ಇದ್ದಾರೆ, ಹುಡುಗಿಯರು ಕೂಡ ಇದ್ದಾರೆ. ಆದರೆ ಈತನ ಟಾರ್ಗೆಟ್ ಯಾರು ಅಂತ ಕೇಳಿದ್ರೆ ಹಿಂದೂ ಹೆಣ್ಣು ಮಕ್ಕಳು. ಈತ ಜಮಾಲುದ್ದೀನ್ ಜಂಗೂರ್ ಬಾಬಾ ಎಲ್ಲಿ ಕೆಲಸ ಮಾಡ್ತಾನೆ ಅಂತಂದ್ರೆ ಒಂದು ದರ್ಗಾದಲ್ಲಿ ಕೆಲಸ ಮಾಡ್ತಾನೆ. ಆ ದರ್ಗಾದಲ್ಲಿ ಸಮಸ್ಯೆಯನ್ನ ಹೊತ್ತುಕೊಂಡು ಹೋಗ್ತಿರ್ತಕ್ಕಂತ ಹಿಂದೂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡೋದು, ಅವರ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಳೋದು, ಅವರಿಗೆ ಬೇಕಾಗಿರ್ತಕ್ಕಂತ ಆಸೆ ಆಮಿಷಗಳನ್ನ ಒಡ್ಡೋದು, ಇದೆಲ್ಲವನ್ನ ಕೇಳದೆ ಇದ್ದಾಗ ಏನ್ ಮಾಡೋದು ಅಂತಂದ್ರೆ ಅವರ ಮೇಲೆ ಸಾಕಷ್ಟು ದಬ್ಬಾಳಿಕೆಯನ್ನ ಮಾಡಿ, ಹೊಡಿಬಡಿ ಮಾಡಿ, ಅವರನ್ನ ಹೆದರ್ಸೋದು ಬೆದರಿಸೋದು ಮಾಡಿ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡ್ತಾ ಇದ್ದ ಅಂತ. ಎಂತ ಕರ್ಮ ರೀ! ಇಸ್ಲಾಂ ಧರ್ಮದಲ್ಲಿ ಹೇಳುತ್ತೆ, ಇಸ್ಲಾಂ ಧರ್ಮದಲ್ಲಿ ನೀವೇ ಹೇಳಿರುವ ಹಾಗೆ ಯಾವುದೇ ರೀತಿಯಾಗಿ ಜಬರ್ದಸ್ತಿ ಮಾಡಿ ಅವರ ಒತ್ತಡ ಹಾಕಿ ಅವರನ್ನ ಕನ್ವರ್ಟ್ ಮಾಡುವ ಹಾಗೆ ಇಲ್ಲ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಇಲ್ಲಿ ಬೇರೆ ಧರ್ಮದವರನ್ನ ಆಶಾ ಆಮಿಷಿಗೆ ಒಳಗೊಳಪಡಿಸಿ ದುಡ್ಡನ್ನ ಕೊಟ್ಟಿ ಹೆದರಿಸಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಇಸ್ಲಾಂ ಧರ್ಮ ಒಪ್ಪುತ್ತೇನ್ರಿ? ಖಂಡಿತವಾಗ್ಲೂ ಕೂಡ ಒಪ್ಪಲ್ಲ. ಇಲ್ಲಿ ವಿಪರ್ಯಾಸ ಏನು ಅಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಶತ ಮುಸಲ್ಮಾನರು ಇಂತಹ ಪ್ರಕ್ರಿಯೆಗಳನ್ನ ವಿರೋಧಿಸದೇ ಇರತಕ್ಕಂಥದ್ದು ತುಂಬಾ ಬೇಜಾರಿನ ಸಂಗತಿ. ಇಸ್ಲಾಂ ಧರ್ಮ ಹೇಳಿರುವ ಹಾಗೆ ಒತ್ತಡದ ಮತಾಂತರ ಬೇಕಾಗಿಲ್ಲ, ಯಾವುದೇ ರೀತಿ ಇಂತಹ ಮತಾಂತರಗಳನ್ನ ಒಪ್ಪುವುದಿಲ್ಲ ಅಂತ ಇಸ್ಲಾಂ ಹೇಳಿದ್ರು ಕೂಡ ನೀವು ಮಾತ್ರ ಸೈಲೆಂಟ್ ಆಗಿ ಕೂತಿದ್ದೀರಿ. ಇದರ ಅರ್ಥ ಏನಪ್ಪಾ ಅಂತ ಕೇಳಿದ್ರೆ ನೀವು ಸಮ್ಮತಿಸಿದ್ದೀರಿ ಅಂತ ಅರ್ಥನ ಏನು ಅಂತ ತಿಳ್ಕೋಬೇಕು. ಈ ಜಮಾಲುದ್ದೀನ್ ಬಾಬಾ ಜಂಗೂರ್ ಬಾಬಾ ಸುಮಾರು 40 ಅಕೌಂಟ್ಗಳಿಂದ ವಿದೇಶಿ ಫಂಡಿಂಗ್ ಬಂದಿದೆ. ದೇಶದಲ್ಲಿರ್ತಕ್ಕಂತ ಸಪೋರ್ಟ್ ಬಿಡಿ, ಹೊರಗಡೆ ಇರತಕ್ಕಂತ ತನು ಮನ ಧನದಿಂದ ಕನ್ವರ್ಟ್ ಮಾಡೋದಕ್ಕೆ, ಹಿಂದೂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡೋದಕ್ಕೆ ಕೋಟಿ ಕೋಟಿ ದುಡ್ಡನ್ನ ಸುರಿತಾ ಇದ್ದೀರಿ ಅಂತಂದ್ರೆ ನಿಮ್ಮ ಮನಸ್ಥಿತಿ ಎಲ್ಲಿಗೆ ಹೋಗಿದೆ, ನಿಮ್ಮ ಮತಾಂಧತೆ ಎಷ್ಟರ ಮಟ್ಟಿಗೆ ಹೋಗಿದೆ ಅನ್ನೋದನ್ನ ನಿಮ್ಮಷ್ಟಕ್ಕೆ ನೀವೇ ಪ್ರಶ್ನೆಯನ್ನ ಮಾಡಬೇಕಿದೆ. ಈ ಸಂದರ್ಭದಲ್ಲಿ ಸುಮಾರು ಈಗಾಗಲೇ 40 ಕಂಟ್ರಿಗಳಿಗೆ, ದೇಶಗಳಿಗೆ ಸುತ್ತಾಡಿ ಬಂದಿದ್ದಾನೆ ಅಂದ್ರೆ ಇದರ ಅರ್ಥ ಅವನು ಬಹಳಷ್ಟು ಆಳವಾಗಿ ಅದನ್ನ ಅಧ್ಯಯನ ಮಾಡಿದ್ದಾನೆ. ಧರ್ಮ ಅನ್ನೋದು ಎಷ್ಟೊಂದು ಪ್ರಮಾಣದಲ್ಲಿ ಆತನ ತಲೆಯಲ್ಲಿ ತುಂಬಿದೆ ಅಂತಂದ್ರೆ ನಾವು ಬಿಟ್ರೆ ಈ ಜಗತ್ತಿನಲ್ಲಿ ಯಾರು ಇರಬಾರ್ದು ಅನ್ನೋ ಮಟ್ಟಕ್ಕೆ ಅವನು ಬಂದಿದ್ದಾನೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಕೂಡ ನಮ್ಮನ್ನ ಹೊರತುಪಡಿಸಿ ನೀವು ಒಬ್ಬರೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ನಾವೆಲ್ಲರೂ ಮನುಷ್ಯರು. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಇದು ಕೇವಲ ನಾವು ಹುಟ್ಟ ಆದ ಮೇಲೆ ನಾವು ಧರ್ಮಕ್ಕೆ ಅಂಟಿಕೊಂಡಿದ್ದೇವೆ. ನಮ್ಮನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತ ಒಬ್ಬನೇ ಇರುವಾಗ ಈ ಭೂಮಿ ಮೇಲೆ ಆ ಸೃಷ್ಟಿಕರ್ತ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ಹುಟ್ಟಿಸಿದಾಗ ನೀವು ಹೇಗೆ ನಾಶ ಮಾಡ್ಲಿಕ್ಕೆ ಸಾಧ್ಯ ಇದೆ ಸ್ವಾಮಿ? ನೀವು ಒಬ್ಬರೇ ಇರ್ತೀರಿ ಅಂತ ಹೇಗೆ ನೀವು ನಿರ್ಧಾರ ಮಾಡಿದ್ದೀರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಧರ್ಮದ ಹೆಸರಿನಲ್ಲಿ ತಲೆಗೆ ಅಮಲನ್ನ ತುಂಬಿಕೊಂಡು ಬೇರೆಯವರನ್ನ ನಾಶ ಮಾಡುವುದರಿಂದ ನೀವು ಈ ಭೂಮಿ ಮೇಲೆ ಉಳಿತೀರಿ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ. ನಾನು ಎರಡೇ ಪ್ರಶ್ನೆ ಕೇಳ್ತೀನಿ ನಿಮಗೆ. ಅಲ್ಲ ಸ್ವಾಮಿ, ಈ ಭೂಮಿ ಮೇಲೆ ಹಿಂದೂಗಳಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಬೇರೆ ಬೇರೆ ಧರ್ಮದವರಿದ್ದಾರೆ. ಆದ್ರೆ ನೀವು ಕೇವಲ ನೀವೇ ಉಳಿಬೇಕು ಅಂತ ನಿಮ್ಮ ತಲೆಯಲ್ಲಿ ಕೆಲವೊಬ್ರು ಏನ್ ತುಂಬಿಕೊಂಡಿದ್ದೀರಲ್ಲ, ನೀವು ಇದರಲ್ಲಿ ಯಶಸ್ವಿ ಆಗ್ತೀರಾ? ಆಗಲ್ಲ ಬಿಡಿ. ಯಾಕಾಗಲ್ಲ ಅಂದ್ರೆ ಪ್ರತಿಶತವಾಗಿ ಪಾಕಿಸ್ತಾನದಲ್ಲಿ ಮುಸಲ್ಮಾನರು ಇದ್ದಾರೆ. ಯಾಕೆ ಬಾಂಬ್ಗಳು ಬೀಳ್ತಾವೆ ಅವ್ರ ಮೇಲೆ? ಅವ್ರು ಯಾಕೆ ಬಾಂಬ್ಗಳನ್ನ ಹಾಕೋತಾರೆ? ನೀವು ಸುರಕ್ಷಿತವಾಗಿರ್ಬೇಕಲ್ಲ, ನೀವು ಇಂಪ್ರೂವ್ಮೆಂಟ್ ಆಗ್ಬೇಕಾಗಿತ್ತಲ್ಲ. ಸಿರಿಯಾದ ಪರಿಸ್ಥಿತಿ ಏನು? ಸಿರಿಯಾದಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಇದೆ. ಇರಾನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಹೀಗೆ ಹಲವು ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೇವಲ ಮುಸಲ್ಮಾನರಿದ್ರು ಕೂಡ ಅವರಿಗೆ ಸುರಕ್ಷತೆ ಯಾಕಿಲ್ಲ ಸ್ವಾಮಿ? ಯಾಕೆ ಸುರಕ್ಷತೆ ಇಲ್ಲ? ನಿಮ್ಮ ಒಳ ಜಗಳಗಳು ನಿಮ್ಮನ್ನ ಮುಂದೊಂದು ದಿನ ಸುಟ್ಟು ಹಾಕುತ್ತವೆ. ಈಗಾಗಲೇ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮುಂದೊಂದು ದಿನ ಖಂಡಿತವಾಗ್ಲೂ ಕೂಡ ನಿಮ್ಮನ್ನ ನೀವು ಸುಟ್ಟುಕೊಳ್ಳುವ ದಿನ ದೂರವಿಲ್ಲ ಅಂತ ನನಗನ್ಸುತ್ತೆ.
ಯಾವುದೇ ಕೂಡ ನೀವು ಒತ್ತಡದಿಂದ ಈ ಧರ್ಮಕ್ಕೆ ಕನ್ವರ್ಟ್ ಆಗಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಹಿಂದೂ ಧರ್ಮದ ಸಮಸ್ಯೆ ಏನು ಅಂತಂದ್ರೆ ನಾವು ಬಹುಮೂರ್ತಿ ಆರಾಧಕರು, ಎಲ್ಲರನ್ನ ನಮಿಸುವವರು. ಅದಕ್ಕೆ ಹೇಳ್ತೀವಿ ಏನಪ್ಪಾ ಅಂತ ಕೇಳಿದ್ರೆ ಒಂದು ಶ್ಲೋಕ ಇದೆ. ಏನ್ ಶ್ಲೋಕ ಅಂತಂದ್ರೆ ವಸುದೇವ ಕುಟುಂಬಕಂ, ಎಲ್ಲರನ್ನ ಎಲ್ಲ ಮಾನವ ಧರ್ಮವನ್ನ ಸರಿಸಮಾನವಾಗಿ ಕಾಣ್ತಿರ್ತಕ್ಕಂಥ ಧರ್ಮ ಯಾವ್ದಾದ್ರು ಇದ್ರೆ ಅದು ಸನಾತನ ಧರ್ಮ. ಇಂತಹ ಸನಾತನ ಧರ್ಮವನ್ನ ನೀವು ನಾಶ ಮಾಡ್ಲಿಕ್ಕೆ ಹೋಗಿದ್ರೆ ಇಷ್ಟೊಂದು ಸಾವಿರಾರು ವರ್ಷಗಳಿಂದ ಸಾಧ್ಯ ಆಗಿಲ್ಲ ಸ್ವಾಮಿ. ಮುಂದಿನ ದಿನಗಳಲ್ಲಿ ಹೆಂಗ್ರಿ ಆಗತ್ತೆ? ಸಾಧ್ಯನೂ ಕೂಡ ಇಲ್ಲ. ಅದು ನಿಮ್ಮನ್ನ ನೀವು ನಾಶ ಮಾಡುವತ್ತ ಹೊರಟಿದ್ದೀರಿ ಅಂತ ನಾನು ನಿಮಗೆ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈತ ಜಮಾಲುದ್ದೀನ್ ಬಾಬಾ, ಜಂಗೂರ್ ಬಾಬಾ ಎಷ್ಟೊಂದು ಪ್ರಭಾವಿಯಾಗಿದ್ದ ಅಂತಂದ್ರೆ ಇಲ್ಲಿಯವರೆಗೂ ಇವನ ಸುಳಿವು ಕೂಡ ಸಿಕ್ಕಿಲ್ಲ. ಎಷ್ಟೊಂದು ಪರಿಪೂರ್ಣವಾಗಿ ಕೆಲಸ ಮಾಡಿದ್ದಾನೆ. ಆದ್ರೆ ಇದೆಲ್ಲವನ್ನ ಪ್ರಕ್ರಿಯೆ ನೋಡಿದ್ರೆ ಪ್ರತಿಷ್ಠಿತ ಮುಸಲ್ಮಾನರು ಇಂತಹ ಪ್ರಕರಣಗಳಿಗೆ ವಿರೋಧ ಯಾಕೆ ಮಾಡಲ್ಲ ಅಂತ ನನ್ನ ಪ್ರಶ್ನೆ. ಯಾಕೆ ಅಂತ ಕೇಳಿದ್ರೆ ಎಲ್ಲೋ ಯಾವುದೋ ದೇಶದಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧ ಆಗುತ್ತೆ, ಪ್ಯಾಲೆಸ್ಟೈನ್ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತೆ, ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡುತ್ತೆ. ಆ ಸಂದರ್ಭದಲ್ಲಿ ನೀವು ಭಾರತದಲ್ಲಿ ಕುಳಿತುಕೊಂಡು ಅಲ್ಲಿರ್ತಕ್ಕಂಥ ಮುಸಲ್ಮಾನರನ್ನ ಸಪೋರ್ಟ್ ಮಾಡ್ತೀರಿ. ಅಮೆರಿಕಾದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ನೀವು ಸಪೋರ್ಟ್ ಮಾಡ್ತೀರಿ, ಮಾಡಿ, ತೊಂದರೆ ಇಲ್ಲ ಸ್ವಾಮಿ. ಆದ್ರೆ ಇಂತಹ ಪ್ರಕರಣಗಳು ಒತ್ತಡದ ಮತಾಂತರವನ್ನ ವಿರೋಧಿಸುವ ಮನಸ್ಥಿತಿ ನಿಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ? ಕೇವಲ ಒಂದು ಸೈಡೆಡ್ ಆಗಿರ್ತಕ್ಕಂಥ ನೀವು ವಿಚಾರಧಾರೆಯನ್ನು ಯಾಕೆ ಮಾಡ್ತಾ ಇದ್ದೀರಿ? ಇದಕ್ಕೆ ನೀವು ಉತ್ತರ ಕೊಡ್ಬೇಕಲ್ವಾ? ಅದಕ್ಕೆ ನೀವು ನಿಮ್ಮ ಆತ್ಮಕ್ಕೆ ಪ್ರಶ್ನೆ ಕೇಳ್ಬೇಕೋ ಬೇಡವೋ ಬಹಳ ವಿನಮ್ರವಾಗಿ ಕೇಳ್ತಾ ಇದ್ದೀನಿ. ಇವೆಲ್ಲ ಪ್ರಕರಣಗಳು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಎಲ್ಲ ಮುಸಲ್ಮಾನರು ಕೆಟ್ಟವರಲ್ಲ ಅಂತ ಹೇಳ್ತೀರಿ. ಖಂಡಿತವಾಗ್ಲೂ ಇದಕ್ಕೆ ನಾನು ಒಪ್ಕೋತೀನಿ. ಎಲ್ರು ಕೆಟ್ಟವ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯವರಿರ್ತಕ್ಕಂಥವ್ರು ಏನಿದ್ದಾರೆ ಅವ್ರು ಅಟ್ಲೀಸ್ಟ್ ಆಗಿ ವಿರೋಧ ಮಾಡ್ತಿರ್ತಕ್ಕಂಥದ್ದು ಅದನ್ನಾದ್ರೂ ನೀವು ತೋರಿಸಿದ್ದೀರಾ ಯಾವತ್ತಾದ್ರೂ? ನಿಮಗೂ ಕೂಡ ಹೆದರಿಕೆ ಇದೆ. ಎಲ್ಲಿ ನಾನು ವಿರೋಧ ಮಾಡಿದ್ರೆ ನನ್ನ ಮೇಲೆ ದಾಳಿ ಆಗುತ್ತೆ ಅನ್ನುವ ಮನಸ್ಥಿತಿಯಲ್ಲಿ ನೀವು ಬದುಕ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಇಂತಹ ಬೆಳವಣಿಗೆಗಳು ಈ ದೇಶದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತಂದ್ರೆ ಭಯಂಕರವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ನೋಡಿ, ದೇಶದಲ್ಲಿ ಬಿಜೆಪಿ ಸರ್ಕಾರ ಇದೆ. ಮಾತೆತ್ತಿದ್ರೆ ಬಿಜೆಪಿ ಅವರು ಏನ್ ಹೇಳ್ತಾರೆ? ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೀವಿ, ಸನಾತನ ಧರ್ಮವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತೀರಿ. ಬೇರೆ ರಾಜ್ಯದಲ್ಲಿ ಬಿಟ್ಟುಬಿಡಿ, ಕಾಂಗ್ರೆಸ್ ಸರ್ಕಾರ ಇದೆ, ಬೇರೆ ಬೇರೆ ಸರ್ಕಾರಗಳಿದಾವೆ, ಅಲ್ಲಿಯ ಪರಿಸ್ಥಿತಿಯು ಕೂಡ ಈಗ ಗೊತ್ತಿದೆ. ಆದ್ರೆ ಇವರು ಎದೆ ತಟ್ಕೊಂಡು ಹೇಳಿರ್ತಕ್ಕಂಥವರು. ಆದ್ರೆ ಇಲ್ಲಿ ಏನಾಗ್ತಾ ಇದೆ? ನಿರಂತರವಾಗಿ ಕನ್ವರ್ಟ್ಗಳಾಗ್ತಾ ಇವೆ. ಇದನ್ನ ತಡೆಯಬೇಕಾಗಿದೆ. ತಡೆದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಸರ್ವನಾಶ ಕಟ್ಟಿಟ್ಟ ಬುತ್ತಿ. ಇನ್ನೊಂದು, ಈ ಮತಾಂಧ ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದ ಅಂತಂದ್ರೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಬ್ರಾಹ್ಮಣ ಹೆಣ್ಣು ಮಕ್ಕಳನ್ನ ಒಂದು ವೇಳೆ ನೀವು ಕರೆ ತಂದರೆ 15ರಿಂದ 16 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ನಂತೆ. ಇನ್ನು ಹಿಂದುಳಿದ ಹೆಣ್ಣು ಮಕ್ಕಳನ್ನ ಒಂದು ವೇಳೆ ತಂದ್ರೆ 10ರಿಂದ 12 ಲಕ್ಷ ರೂಪಾಯಿ ಕೊಡ್ತಿದ್ನಂತೆ. ಇನ್ನು ದಲಿತ ಹೆಣ್ಣು ಮಕ್ಕಳನ್ನ ಒಂದು ವೇಳೆ ತಂದ್ರೆ 6ರಿಂದ 8 ಲಕ್ಷ ರೂಪಾಯಿ ಕೊಡ್ತಿದ್ನಂತೆ. ದುಡ್ಡು ಎಲ್ಲಿಂದ ಸ್ವಾಮಿ? ಎಲ್ಲಿಂದ ಅಂತಂದ್ರೆ ಈ ವಿದೇಶದಿಂದ ಬಂದಿರತಕ್ಕಂತ ಅನಧಿಕೃತ ದುಡ್ಡು, ಫಂಡಿಂಗ್ ದುಡ್ಡು. ನೀವು ದೇಶದಲ್ಲಿ ಈ ರೀತಿಯಾಗಿ ಮಾಡಿ ಸಂಪೂರ್ಣ ವಿಶ್ವವನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ ಇಸ್ಲಾಂ ಧರ್ಮವನ್ನಾಗಿ ನೀವು ಪರಿವರ್ತನೆ ಮಾಡಬೇಕು ಅನ್ನುವ ಸಂದೇಶ ತಾನೇ. ಇಷ್ಟು ದುಡ್ಡು ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಇದೆ? ಆದ್ರೆ ಈತ ಜಮಾಲುದ್ದೀನ್ ಬಾಬಾ, ಜಂಗೂರ್ ಬಾಬಾ ಈಗಾಗಲೇ ಉತ್ತರ ಪ್ರದೇಶದ ಸರ್ಕಾರ ಈತನ ಮೇಲೆ ಕಣ್ಣಿಟ್ಟಿದೆ. ಈತನ ಗ್ಯಾಂಗ್ ಅನ್ನು ಕೂಡ ಈ ಸಂದರ್ಭದಲ್ಲಿ ಬಂಧಿಸಲಾಗಿದೆ. ಇನ್ನೂ ಸಾಕಷ್ಟು ವಿಚಾರಗಳು ಹೊರಗಡೆ ಬರಬೇಕಾಗಿದೆ. ಎಲ್ಲೆಲ್ಲಿ ಕನೆಕ್ಷನ್ ಇದೆ, ಎಲ್ಲಿಂದ ಫಂಡಿಂಗ್ ಬಂದಿದೆ, ಇನ್ನು ಈತನ ಜೊತೆಯಲ್ಲಿ ಎಷ್ಟು ಜನ, ನನಗನ್ಸುತ್ತೆ ಸಾವಿರ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಚೈನ್ ಸಿಸ್ಟಮ್ ಆಗಿ ಕೆಲಸ ಮಾಡ್ತಾ ಇದೆ. ಅಂತವರನ್ನು ಕೂಡ ಬಂಧಿಸ್ತಿರ್ತಕ್ಕಂಥ ಕೆಲಸ ಸರ್ಕಾರ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಅನಿಸುತ್ತೆ. ಮೇಲಾಗಿ ಆ ರಾಜ್ಯದಲ್ಲಿ ಈಗಾಗಲೇ ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಜರ್ ಕಾರ್ಯಾಚರಣೆಯಿಂದ ಹೆಸರುವಾಸಿಯಾಗಿರ್ತಕ್ಕಂಥವರು. ಮತ್ತು ಏನಪ್ಪಾ ಅಂತ ಕೇಳಿದ್ರೆ ಸಾಕಷ್ಟು ಯಾರಾದ್ರೂ ಗುಂಡಾಗಳನ್ನ ಮಟ್ಟ ಹಾಕಬೇಕು ಅಂತಂದ್ರೆ ಅಂತವರನ್ನು ಕೂಡ ಎನ್ಕೌಂಟರ್ ಅನ್ನ ಮಾಡೋದ್ರಲ್ಲೂ ಕೂಡ ಹಿಂದುಳಿದಿಲ್ಲ. ಇನ್ನು ಉತ್ತರ ಪ್ರದೇಶದ ಪರಿಸ್ಥಿತಿ ಹೀಗಾದ್ರೆ ಉಳಿದಿರ್ತಕ್ಕಂಥ ರಾಜ್ಯಗಳ ಪರಿಸ್ಥಿತಿ ಏನು? ಎಚ್ಚರಗೊಳ್ಳಬೇಕಾಗಿದೆ. ನಿಮ್ಮ ಅಕ್ಕಪಕ್ಕದಲ್ಲಿ ಇಂತಹ ಪ್ರಕರಣಗಳು ಕಂಡು ಬಂದಲ್ಲಿ ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಅಂದಾಗ ಮಾತ್ರ ನಮ್ಮನ್ನ ನಾವು ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಪಕ್ಕದ ಮನೆಯದಾಗಿದೆ, ನನಗೇನಾಗತ್ತೆ, ಅವರಿಗಾಗಿದೆ, ನನಗೇನ್ ಸಂಬಂಧ ಅಂತ ನೀವು ಕೂತ್ರೆ ನಿಮ್ಮ ಮನೆಯೂ ಕೂಡ ಸುಡುವ ಸಮಯ ದೂರವಿಲ್ಲ ಅಂತ ನೇರವಾಗಿ ನಿಮಗೆ ಹೇಳಬೇಕಾಗತ್ತೆ. ಈಗಲಾದರೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಈ ರೀತಿಯಾಗಿರ್ತಕ್ಕಂಥ ಮತಾಂತರಕ್ಕೆ ಕಡಿವಾಣ ಹಾಕುವತ್ತ ಹೆಜ್ಜೆಯನ್ನು ಇಡುತ್ತಾ ಅಂತ ಕಾದು ನೋಡ್ಬೇಕಾಗಿದೆ. ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.